ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ 9/11 ಆದೇಶ ಪಡೆಯಲು ಜನತೆಗೆ ಎದುರಾಗಿದ್ದ ತೊಡಕನ್ನ ನಿವಾರಿಸುವ ನಿಟ್ಟಿನಲ್ಲಿ 2 ಪ್ರಮುಖ ನಿಯಮಗಳಿಗೆ ರಿಯಾಯಿತಿ ಮಾಡುವ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. 25 ಸೆನ್ಸ್ ತನಕದ ಜಾಗದ ಅಭಿವೃದ್ಧಿಗೆ ಇನ್ನು ಮುಂದೆ ಅರ್ಜಿ ಸಲ್ಲಿಸಿದ 15 ದಿನದೊಳಗೆ ತಾಲೂಕು ಕೇಂದ್ರಗಳಲ್ಲಿ ಆದೇಶ ದೊರೆಯಲಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾಹಿತಿಯನ್ನ ನೀಡಿದರು. ಪುತ್ತೂರು ತಾಲೂಕು ಆಡಳಿತ ಸೌಧದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಆರ್ ವೆಂಕಟಾಚಲಪತಿ ಅವರೊಂದಿಗೆ 9/11 ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಡೆದ ಸಭೆಯ ಬಳಿಕ ಶಾಸಕರು ಮಾಹಿತಿಯನ್ನ ನೀಡಿದರು. 9/11 ಆದೇಶ ನೀಡಲು ಈ ಹಿಂದೆ ಇದ್ದ ರಸ್ತೆ ಹಾಗೂ ದಾನಪತ್ರದ 2 ನಿಯಮಗಳಿಗೂ ರಿಯಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಿದ ಭೂಮಿಗೆ ಸಂಪರ್ಕ ರಸ್ತೆ ಇದ್ದರೆ ಸಾಕು. 25 ಸೆನ್ಸ್ ತನಕದ ಜಾಗದ ಅಭಿವೃದ್ಧಿ, ಮನೆ ಕಟ್ಟುವವರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಆದೇಶ ಪತ್ರ ಕೈಗೆ ದೊರಕುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ಹಿಂದೆ ಗ್ರಾಮ ಪಂಚಾಯತ್ಗಳಲ್ಲಿ ಈ ಆದೇಶ ನೀಡಲಾಗುವ ವ್ಯವಸ್ಥೆ ಇತ್ತು. ಆದರೆ ಇದನ್ನು ಪ್ರಶ್ನಿಸಿ ವ್ಯಕ್ತಿಯೊಬ್ಬರು ಹೈಕೋರ್ಟ್ಗೆ ಮೊರೆ ಹೋದ ಕಾರಣ ಈ ಆದೇಶ ನೀಡುವ ಜವಾಬ್ದಾರಿಯನ್ನ ನಗರ ಪಾಲಿಕಾ ಪ್ರಾಧಿಕಾರಗಳಿಗೆ ನೀಡಲಾಯಿತು. ಇದರಿಂದ ಗ್ರಾಮೀಣ ಜನತೆಗೆ ಅತ್ಯಂತ ಸಂಕಷ್ಟ ಉಂಟಾಯಿತು. ಮೂಡಾದಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಿಂದ ಹಿಡಿದು ಆದೇಶ ಸಿಗುವ ತನಕ ಹಳ್ಳಿಯ ರೈತನೊಬ್ಬ ತಿಂಗಳುಗಟ್ಟಲೆ ಅಲೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಇಲಾಖಾಧಿಕಾರಿಗಳ ಜೊತೆಗೆ ತಾನು ಚರ್ಚೆ ಮಾಡಿದ ಪರಿಣಾಮ ಇದೀಗ 25 ಸೆನ್ಸ್ ತನಕ ಭೂಮಿಯಲ್ಲಿ ಅಭಿವೃದ್ಧಿ ನಡೆಸಲು ತಾಲೂಕು ಮಟ್ಟದಲ್ಲಿಯೇ ಆದೇಶ ಸಿಗಲಿದೆ. ಗ್ರಾಮ ಪಂಚಾಯತ್ ಮೂಲಕ ಅರ್ಜಿ ಸಲ್ಲಿಸಿದರೆ ಮುಂದಿನ ಹಂತದಲ್ಲಿ ತಾಲೂಕು ಪ್ರಾಧಿಕಾರದ ಅಧಿಕಾರಿ ಸ್ಥಳ ಪರಿಶೀಲನೆಯನ್ನ ನಡೆಸಿ 12 ರಿಂದ 15 ದಿನಗಳ ಒಳಗೆ 9/11 ಆದೇಶ ಪತ್ರ ನೀಡುವ ಕೆಲಸ ನಡೆಯಲಿದೆ ಎಂದು ಹೇಳಿದರು. ಹೈಕೋರ್ಟ್ ಆದೇಶ ಮಾಡಿದೆ, ಯಾವುದೇ ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ಗಳು ಯಾವುದೇ ಇದ್ರೂ ಡ್ಯಾಶ್ ಟು ಗೋ ಥ್ರೂ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಹೋಗಬೇಕು. ಅದನ್ನು ಮಂಜೂರಾಗಿ ಅವರ ಗಣನೆಗೆ ತಂದು ಹೋಗಬೇಕು ಅನ್ನೋ ಒಂದು ಹೈಕೋರ್ಟ್ಗೆ ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ಎಲ್ಲ ಯಾವುದು 9/11ಗಳನ್ನು ಕೊಡುತ್ತಿದ್ರು ಅದು ನಗರದಲ್ಲಿ ಟೌನ್ ಪ್ಲಾನಿಂಗ್ ಬರ್ತಾ ಇತ್ತು. ಗ್ರಾಮೀಣ ಪ್ರದೇಶಗಳಿಗೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ಗೆ ಹೋಗಿ ಅಲ್ಲಿಂದ ಅನುಮತಿ ಪಡ್ಕೊಂಡು ಅನುಮೋದನೆಯನ್ನು ಪಡ್ಕೊಂಡು ಪಂಚಾಯತ್ನಲ್ಲಿ ಕೊಡುವಂಥ ಒಂದು ಆದೇಶ ಹೊರಬಿತ್ತು. ಇದರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಅಂದರೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಆದರೆ ಅವರು ಎಲ್ಲ ಮಂಗಳೂರಿಗೆ ಹೋಗಬೇಕಾಗ್ತದೆ. ಆ್ಯಂಡ್ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗಲ್ಲಿ ದರ್ ಇಸ್ ಎ ಲಾಟ್ ಆಫ್ ರೆಗ್ಯುಲೇಷನ್ಸ್. ಅಂದರೆ ಅದು ಇಟ್ ಈಸ್ ಅ ಫ್ಯೂಚರ್ ಡೆವಲಪ್ಮೆಂಟ್ಗೆ ಆ ಥರ ಸರ್ಕಾರ ಅದನ್ನು ಮಾಡಿರುವಂಥದ್ದು. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ತುಂಬ ಸಾಧಕ ಬಾಧಕಗಳು, ಯಾವುದೇ ಕೆಲವು ಕಾನೂನುಗಳು ಮಾಡಿದರೆ ಅದರಲ್ಲಿ ಸಾಧಕಗಳು ಇರ್ತದೆ, ಬಾಧಕಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬರು 5 ಎಕರೆ ಜಾಗ ಇದ್ದರೆ ಕಮಿಷನ್ಗೆ, ನನ್ನ ಹತ್ರ 5 ಎಕರೆ ಜಾಗ ಇದೆ, ನಾನೊಂದು ಮನೆ ಕಟ್ತೇನೆ. ನಾನು ಮನೆ ಕಟ್ಟಲಿಕ್ಕೆ ಅರ್ಜಿ ಕೊಟ್ಟು ಕನ್ವರ್ಷನ್ ಮಾಡ್ತೀನಿ ಜಾಗ, ಅದರಲ್ಲಿ 10 ಸೆನ್ಸ್ ಜಾಗವನ್ನು ಕನ್ವರ್ಷನ್ ಮಾಡ್ತೇನೆ. ಆನಂತರ ಅದನ್ನು ನಾನು ನನಗೆ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ಗೆ ಪಂಚಾಯತ್ಗೆ ಹೇಳ್ತೇನೆ. ಪಂಚಾಯತ್ನವರು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಹೋಗಬೇಕು ಅಂತ ಹೇಳ್ತಾರೆ, ನಕ್ಷತ್ರಕ್ಕೆ. ಅಲ್ಲಿ ಹೋಗುವಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಗೇಟ್ ಇಲ್ಲಿ ಒಂದು ಕಡೆಯಿಂದ ಇದ್ದರೆ ಈ ಅಲ್ಲಿವರೆಗೆ ಸರ್ಕಾರಿ ಕನೆಕ್ಟೆಡ್ ರಸ್ತೆ ಬೇಕು ಅಂತ ಕೇಳ್ತಾರೆ. ನಂಬರ್ 1. ನಂಬರ್ 2 ಏನು ಕೇಳ್ತಾರೆ, ನಿಮ್ಮ ಗೇಟಿನಿಂದ ಹಿಡಿದು ನನ್ನ ಮನೆಯವರೆಗೆ ಬರುವಂಥ ಜಾಗವನ್ನು ನೀವು ದಾನಪತ್ರ ಮಾಡಿ ನಮಗೆ ಕೊಡಬೇಕು. ಇಟ್ ಈಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಡೆವಲಪ್ಮೆಂಟ್ ಪ್ಲಾನ್ ಅಂದರೆ ನಾವು ಲೇಔಟ್ ಮಾಡುವಾಗ ಅಫ್ಕೋರ್ಸ್ ವಿ ವಿಲ್ ಎಗ್ರಿ ದಟ್ ಫ್ಯೂಚರ್ ಜನಾಂಗಕ್ಕೆ, ಫ್ಯೂಚರ್ ಜನರೇಷನ್ಗೆ ಅದು ಬೇಕು, ಟೌನ್ ಪ್ಲಾನಿಂಗ್ ಪ್ರಾಪರ್ ಆಗಬೇಕು. ವೆರಾಸ್ ನಮ್ಮ ಜಾಗ 5 ಎಕರೆ ಜಾಗದಲ್ಲೇ ನಾವೊಂದು ಮಧ್ಯ ಜಾಗವನ್ನು ದಾನಪತ್ರ ಮಾಡಿಕೊಟ್ರೆ ಅದು ಯಾವುದಕ್ಕೂ ಸರಿಯಾಗುವುದಿಲ್ಲ. ಮತ್ತು ಚಿಕ್ಕ ಚಿಕ್ಕ ಮನೆ ಕಟ್ಟುವ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆಗಳು ಇರುವುದೇ ಕಡಿಮೆ, ಫಾರೆಸ್ಟಲ್ಲಿ ಹೋಗಬೇಕು, ರಸ್ತೆಗಳು ಸರಿಯಾಗಿಲ್ಲ, ಅವರು ನಡ್ಕೊಂಡು ಹೋಗಿ ಮನೆ ಕಟ್ಟುವಂಥ ಮನೆಗಳಿಗೆ ಹೋಗೋದು ಕೂಡ ಅನುಮೋದನೆ ಕೊಡಬೇಕಿದ್ರೆ ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನ್ ರೆಗ್ಯುಲೇಷನ್ ಪ್ರಕಾರ ಅಲ್ಲಿವರೆಗೆ ಗೌರ್ಮೆಂಟ್ ರಸ್ತೆಗಳು ಇರಬೇಕು. ಗೌರ್ಮೆಂಟ್ ರಸ್ತೆನೇ ಇಲ್ಲ, ಕೊಡ್ತೀವಿ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಒಂದು ಕಡೆ ಕಾನೂನಲ್ಲಿ ಇರುವಂಥದ್ದು, ಒಂದು ಕಡೆ ಪ್ರಾಕ್ಟಿಕಲ್ ಪ್ರಾಬ್ಲಮ್. 30 ಫೀಟ್ ರಸ್ತೆಯನ್ನು ಬಿಟ್ಟು ಆನಂತರ ಅದಕ್ಕೆ ಕೂಡಕ್ಕೆ ಡೆವಲಪ್ಮೆಂಟ್ ಚಾರ್ಜಸ್ ಅನ್ನು ಕಟ್ಟಿದ ನಂತರ ಅವರಿಗೆ ಅವಕಾಶವನ್ನು ಕಟ್ಟಿದ್ದಾರೆ. ಅಲ್ಲಿವರೆಗೆ ಕನೆಕ್ಟೆಡ್ ರಸ್ತೆಗಳು ಬೇಕಾಗ್ತದೆ. ಅದು ಹೊಸ ರೆಗ್ಯುಲೇಷನ್ ಏನೀಗ ಮಂಗಳೂರಿನಲ್ಲಿದೆ, ಆ ರೆಗ್ಯುಲೇಷನ್ಗೆ ಪ್ರಕಾರ ನಾವು ಇಲ್ಲಿಂದ ಇದು ಏನು ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿದೆ. 1-2 ತಿಂಗಳು 3 ತಿಂಗಳಲ್ಲಿ ಆದೇಶ ಬರುವ ಹಾಗೆ ಮಾಡ್ತೀವಿ.
ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಆರ್ ವೆಂಕಟಾಚಲಪತಿ ಅವರು ಮಾತನಾಡಿ 9/11 ಮಾಡಿಸುವ ಪ್ರತಿಯೊಬ್ಬರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ದಾಖಲೆಗಳ ಸಹಿತ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಪ್ರತಿ ತಾಲೂಕಿನಲ್ಲಿ ತಾಲೂಕು ಪ್ರಾಧಿಕಾರದ ಅಧಿಕಾರಿ ವಾರದಲ್ಲಿ 2 ರಿಂದ 3 ದಿನ ಹಾಜರಿದ್ದು 9/11 ಆದೇಶ ನೀಡುವ ಕೆಲಸ ಮಾಡುವವರು ಕಡಬ ತಾಲೂಕಿನ ಮಂದಿ ಪುತ್ತೂರು ಪೂಡಾದಲ್ಲಿ ಆದೇಶ ಪಡೆಯಬೇಕಾಗುತ್ತದೆ. ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಂದಿಗೂ ಪುತ್ತೂರು ಪೂಡಾದಲ್ಲಿ ಆದೇಶ ನೀಡಲಾಗುವುದು ಎಂದು ಮಾಹಿತಿಯನ್ನ ನೀಡಿದ್ರು. ಪ್ಲಾನಿಂಗ್ ಅಥಾರಿಟೀಸ್ ಬಿಟ್ಟು ಉಳಿದಿದ್ದನ್ನ ಏನು ನಮ್ಮ ADTP ಇದಾರಲ್ಲ ನಮ್ಮ ಮಂಗಳೂರಲ್ಲಿ ಅವ್ರು ನೋಡ್ಕೊಳ್ಳಂಗಾಯ್ತು. ಸೊ ಇಲ್ಲಿ ಮುಖ್ಯವಾಗಿ ಏನು ಮೊದಲು ಈ ಹಿಂದೆ ಬಂದ್ಬಿಟ್ಟು ಗ್ರಾಮ ಪಂಚಾಯತ್ ಅವ್ರು ಮಾಡ್ತಾ ಇದ್ರು, ಅದನ್ನ ಈಗ ಮಾನ್ಯ ಶಾಸಕರು ಆಗಲೇ ನಮಗೆ ವಿವರಣೆ ನೀಡಿದಂಗೆ ಬಂದ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಬಂದ್ಬಿಟ್ಟು ಮತ್ತೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅದನ್ನು ಮಾಡಬೇಕು ನಮ್ಮ KTCP ಆಕ್ಟ್ ಪ್ರಕಾರ ಅಂತ ಹೇಳಿದ್ರು. ಅದರಂತೆ ಬಂದ್ಬಿಟ್ಟು ಕಾರ್ಯದರ್ಶಿಗಳು ಹಾಗೂ ಸರ್ಕಾರ ಬಂದ್ಬಿಟ್ಟು ಒಂದು ಸುತ್ತೋಲೆ ಹೊರಡಿಸಿ ಸೊ ಈಗ ಏನು ನಮ್ಮ ADTP ಏನಿದ್ದಾರೆ ಅವ್ರನ್ನ ಮಂಗಳೂರಿಂದ ಬಂದ್ಬಿಟ್ಟು 3 ದಿನ ವಾರದಲ್ಲಿ 3 ದಿನ ಒಂದೊಂದು ತಾಲೂಕು ಹೋಗಿ ಅಲ್ಲಿನ ಏನು ಅರ್ಜಿಗಳು ಬರ್ತವೆ ಅದನ್ನು ವಿಲೇವಾರಿ ಮಾಡೋಕ್ಕೆ ಅದನ್ನು ನಿರ್ದೇಶಿಸಿಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಸರ್ಕಾರದಿಂದ ಆದೇಶವನ್ನು ಮಾಡಿ ಅವರಿಗೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಇವರು ಏನಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಅವರು ಸಹ ಅದಕ್ಕೆ ಬೇಕಾಗುವಂಥ ಏನು ಅರ್ಜಿಗಳು ತೊಗೊಳಕ್ಕೆ ಏನು ಅವರಿಗೆ ಕಂಪ್ಯೂಟರ್ ಮತ್ತು ಇನ್ನೊಂದು ಸಿಬ್ಬಂದಿ ಏನೋ ಕೊಡಬೇಕಂತ ಸಹ ಆದೇಶ ಮಾಡಿದ್ದಾರೆ. ಸೊ ಮಾನ್ಯ ಶಾಸಕರು ಹೇಳಿದ ಪ್ರಕಾರ ಬಂದ್ಬಿಟ್ಟು ಈಗ ಇದನ್ನು ಸಮರ್ಪಕವಾಗಿ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡಾಗ 3 ಒಟ್ಟು ಅರ್ಜಿಗಳು ಇವರಿಗೆ ಒಂದು ಜನವರಿಯಿಂದ 654 ಅರ್ಜಿಗಳು ಬಂದಿದೆ. ಸೊ ನಮ್ಮ ADLRಗೆ ಈಗಾಗಲೇ ಅವರೆಲ್ಲ ಕ್ಲಿಯರ್ ಮಾಡಿ ಈ ತಿಂಗಳಲ್ಲಿ 569 ವಿಲೇವಾರಿ ಮಾಡಿದ್ದಾರೆ. ಪುತ್ತೂರು ತಹಶೀಲ್ದಾರ್ ಪುರಂದರ ಹೆಗ್ಡೆ, ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕಿ ಡಾ ಪಂಕಜ, ಉಪನಿರ್ದೇಶಕ ಡಾ ಹನುಮಂತರಾಯಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪುತ್ತೂರಿನ ನವೀನ್ ಕುಮಾರ್ ಭಂಡಾರಿ, ಬೆಳ್ತಂಗಡಿಯ ಭವಾನಿ ಶಂಕರ್, ಸುಳ್ಯದ ರಾಜಣ್ಣ, ಬಂಟ್ವಾಳದ ಸಚಿನ್ ಕುಮಾರ್, ಪುತ್ತೂರು ಪೂಡಾ ಕಾರ್ಯದರ್ಶಿ ಅಭಿಲಾಷ್, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ನಿಹಾಲ್ ರೈ, ಲ್ಯಾನ್ಸಿ ಮಸ್ಕರೇನಸ್ ಹಾಗೂ ಅನ್ವರ್ ಕಾಸಿಂ ಮತ್ತಿತರರು ಹಾಜರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.